ವಿಧಾನಸಭೆ ಅಧಿವೇಶನದಲ್ಲಿ ಕೆಲ ಹೊತ್ತು ಸ್ವಾರಸ್ಯಕರ ಘಟನೆ ನಡೆದಿದೆ, ಚರ್ಚೆ ನಡೆದಿದೆ. ಕನಕಪುರ ಹಿಂದುಳಿದ ತಾಲೂಕು ಅಂತ ಹೇಳಿ ವಿಪಕ್ಷ ನಾಯಕ ಅಶೋಕ್ ಅವರು ಹೇಳಿದ್ದಾರೆ. ಕನಕಪುರ ತುಂಬಾ ಹಿಂದುಳಿದ ತಾಲೂಕು ಆಗ್ಬಿಟ್ಟಿದೆ ಅದು ಅಂತ ಅಶೋಕ್ ಅವರು ಮಾತಾಡ್ತಾರೆ. ಅದಕ್ಕೆ ಕನಕಪುರದಲ್ಲಿ ಹೋಗಿ ನಿಂತಿದ್ದ, ಅದಕ್ಕೆ ನೀನು ಕನಕಪುರದಲ್ಲಿ ನಿಂತಿದ್ದೇನಪ್ಪ ಅಂತ ಸಿಎಂ ಸಿದ್ದರಾಮಯ್ಯನವರು ಲೇವಡಿ ಮಾಡಿದ್ದಾರೆ. ಕನಕಪುರ ಹಿಂದುಳಿದ ತಾಲೂಕು ಅಂತ ಅಶೋಕ್ ಅವರು ಹೇಳ್ತಾರೆ, ನೀನು ಅದಕ್ಕೆ ಹೋಗಲ್ಲ ಎಲೆಕ್ಷನ್ ನಿಂತ್ಕೊಂಡ ಅಂತ ಸಿದ್ದರಾಮಯ್ಯನವರು ಕೇಳ್ತಾರೆ. ಯತ್ನಾಳ್ಗೆ ಎಲ್ಲ ಗೊತ್ತಿದ್ದು ಸುಮ್ಮನಿರ್ತಾರೆ, ಒಂಥರ ಪೆದ್ದ ಜಾಂಡ್ರ ತರ ಅಂತ ಸಿಎಂ ಅವರು ಕೂಡ ಒಂದ್ ಕಡೆ ಹೇಳಿದ್ದಾರೆ. ಇದೇ ವೇಳೆ ನಾವು 2ನೇ ದರ್ಜೆ ನಾಗರಿಕರು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ರು ಕೂಡ ಒಂದ್ ಕಡೆ ಮಾತಾಡಿದ್ದಾರೆ. ನಾನು ಸಿಎಂ ಹತ್ರ ಅಭಿವೃದ್ಧಿಯ ಎಲ್ಲ ವಿಷಯವನ್ನ ಕೇಳಿದ್ದೇನೆ ಅಂತ ಯತ್ನಾಳ್ರು ಮಾತಾಡ್ತಾರೆ. ನೀನು ಅದಕ್ಕೆ ನಿಂತ್ಕೊಂಡಿದ್ದೆ ಹೋಗಿ ಅಲ್ಲ ಆಯ್ತಪ್ಪ, ನೀನು ಹೋಗಿ ನಿಂತ್ಕೊಂಡದ ಅದಕ್ಕೋಸ್ಕರನೇ ಅಲ್ವಾ, ಬಹಳ ಹಿಂದುಳಿದ ತಾಲೂಕು ಗೆದ್ಬಿಡ್ಬೋದು ಅಂತ ನಿಂತ್ಕೊಂಡಿದೆಯಲ್ಲ ಹೋಗಿ. ಬಹಳ ಹಿಂದುಳಿದ ತಾಲೂಕು ಓಟ್ ಹಾಕ್ಬಿಡ್ತಾರೆ ನನಗೆ ಅಂತ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಗ ಆಯ್ತಪ್ಪ. ನಂಗೆ ಗೊತ್ತಿಲ್ಲಪ್ಪ, ಚುನಾವಣೆ ನಿಂತಿದ್ದು ಹೇಳಿದೆ ನಾನು. ಯಾತಕ್ಕೆ ನಿಂತ್ಕೊಂಡ್ರೋ ಏನ್ ಕತೆ ನನಗ್ ಗೊತ್ತಿಲ್ಲ. ಹೈಕಮಾಂಡ್ ಅವ್ರು ನಿಂತ್ಕೊ ಅಂತ ಹೇಳಿದ್ರು ನಿಂತ್ಕೊಂಡಿದ್ದೀರಿ, ಹೋಗಿ ಸೋಲ್ತೀವಿ ಅಂತ ಗೊತ್ತಿದ್ರು ಹೋಗಿ ನಿಂತ್ಕೊಂಡಿದ್ದೀರಿ. ಡಿಪಾಸಿಟ್ ಹೋಯ್ತಾ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ ಎಷ್ಟು ಓಟ್ ತಗೊಂಡಿದ್ರು ಏನ್ ಕತೆ ಗೊತ್ತಿಲ್ಲ ನನಗೆ. ಏನಾಗಿರೋದು ಅಂತಂದ್ರೆ, ಈ ಯತ್ನಾಳ್ ಇದಾರಲ್ಲ ಪೆದ್ಜಾಣ, ಎಲ್ಲ ಗೊತ್ತಿರ್ತದೆ, ಗೊತ್ತಿದೆ ಒಂಥರ ನಟನೆ ಮಾಡೋದು. ಅದಕ್ಕೆ ಅದನ್ನ ಪೆದ್ದ ಜಾಂಡ್ರು ಅಂತ ಕರೀತಾರೆ. ನೀವು ಪೆದ್ಜಾಂಡ್ರಲ್ವಾ, ನೀವು ಬಹಳ ಬುದ್ಧಿವಂತರು ಯತ್ನಾಳ್ ಅವ್ರೆ. ದಟ್ ಈಸ್ ವೈ ಯು ಆರ್ ಎ ಕ್ರಿಟಿಕಲ್ ಇನ್ಸೈಡರ್. ಕ್ರಿಟಿಕಲ್ ಅಲ್ ಸರ, ನೀವೆಲ್ಲ ಒಂದಾದ್ಮೇಲೆ ನಾವು ಏನು ಮಾಡೋದು? 2ನೇ ದರ್ಜೆ 3ನೇ ದರ್ಜೆ ನಾಗರಿಕರು. ನೀವು ಎಲ್ಲಿ ಯಾರು ನಿಂದಿರ್ತಿರೋ, ಯಾರು ಕೆಡುತ್ತಿರೋ, ಯಾರು ಬರ್ತಿರೋ, ಏನು ಅಡ್ಜಸ್ಟ್ಮೆಂಟ್ ನಮಗಂತೂ ಗೊತ್ತಿಲ್ಲ. ಇವೆಲ್ಲ ಮಾತಾಡೋದು ಯತ್ನಾಳ್ ಮಾತ್ರ. ಅಡ್ಜಸ್ಟ್ಮೆಂಟು, ಅವ್ರ ಪಕ್ಷದವರೇ ಭ್ರಷ್ಟಾಚಾರ ಮಾಡೋದು, ಅವ್ರ ಪಕ್ಷದವ್ರ ಮೇಲೆ ಮಾತಾಡೋದು, ಅದು ಓನ್ಲಿ ಯತ್ನಾಳ್ could do, nobody else. And digest. That is why you are critical insider. You are a strong critical insider. ಸರ್, ಕರ್ನಾಟಕದಾಗ ಒಬ್ಬರೇ ಬೇಕಲ್ಲ, ಒಬ್ಬರೇ ಕೇಳೋರು ಬೇಕಲ್ಲ. ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ ನಾ, ಎಲ್ಲಾರ್ದು ಲೆಕ್ಕಪತ್ರ ಕೇಳ್ತೀನಿ. ಏನಾಗಿದೆ ಆಗ್ತೈತಿ, ಏನೋ ಆಗ್ಲಿಕ್ಕಂದ್ರೆ MLA ಅಂತೂ ಯಾರು ತಪ್ಪಿಸೋದಿಲ್ಲ ಸರ್. ಅವಾಗ ತಪ್ಪಿಸಿದ್ರು ವಿಧಾನ ಪರಿಷತ್ತಿಗೆ ಇಂಡಿಪೆಂಡೆಂಟ್ ಆರಿಸಿ ಬಂದಿನಿ. ಈಗ ಸಿಎಂ ನಿಮ್ಗೆ ಫ್ಲೋರ್ ಬಿಟ್ಕೊಟ್ಬಿಟ್ಟಿದ್ದಾರೆ. ಏನೇನು ವಿಚಾರ ಇದೆ, ಇನ್ಸೈಡ್ ಏನಿದೆ, ಔಟ್ಸೈಡ್ ಇದೆ, ಏನ್ ಭ್ರಷ್ಟಾಚಾರ ಇದೆ, ಹಿಂದೆ ಏನ್ ನಡೀತು, ವ್ಯಾಪಾರ ಏನಾಯ್ತು, ಚೀಫ್ ಮಿನಿಸ್ಟರ್ ಪೋಸ್ಟ್ ಇಂದ ಎಲ್ಲ ದಯವಿಟ್ಟು ಹೇಳಿ ಪ್ಲೀಸ್, ಕೇಳೋಣ. ಎಲ್ಲ ಅದು ಸಮಯ ಬಂದ ಎಲ್ಲಾರ್ದು ಹೇಳ್ತೀನಿ, ಎಲ್ಲಾರ್ದು ಬಂಡವಾಳ ಬಿಡ್ತೀನಿ. ಈಗ ಅದು ಏನಪ್ಪ ತಾಪತ್ರ ಏನು ಅಂತಂದ್ರೆ, ನೀವು ಸ್ವಲ್ಪ ವೋಕಲ್ ಆಗಿ ಎಲ್ಲರದು ಹೇಳ್ತೀರಿ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಇಂಗ್ಲಿಷ್ನಲ್ಲಿ ಕ್ರಿಟಿಕಲ್ ಇನ್ಸೈಡರ್ ಅಂತ. ನೀವೆಲ್ಲನೂ ಹೇಳ್ಬಿಡ್ತೀರಿ ಅಂತ ಹೇಳಿದ್ದು. ನಿಮ್ಗೆ ಕಾಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ ನಾನು.